ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚತ್ರು ಯಾದವ್ ಕ್ರಿಯೇಷನ್. ಬನ್ನಿ ಸ್ನೇಹಿತರೆ, ಇವತ್ತೊಂದು ನಿಮಗೆ ಬ್ಯಾಡ್ ನ್ಯೂಸನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಏನಪ್ಪ ಬ್ಯಾಡ್ ನ್ಯೂಸ್ ಅಂತಂದರೆ, ನೀವು ತುಂಬ ಟ್ರೆಂಡ್ ಅಂತೇಳಿ ನೀವು ಗೂಗಲ್ ಜೆಮಿನಿನಲ್ಲಿ ತುಂಬ ಫೋಟೋಸ್ಗಳನ್ನು ಎಡಿಟ್ ಮಾಡ್ತಾ ಇದ್ರಲ್ವಾ. ಸೊ ಆ ರೀತಿ ಫೋಟೋಸ್ಗಳನ್ನು ಎಡಿಟ್ ಮಾಡೋದು ಈ ಕೂಡಲೇ ನಿಲ್ಲಿಸಿಬಿಡಿ. ಸೊ ಅದರಿಂದ ಏನಪ್ಪ ನಿಮಗೆ ತೊಂದರೆ ಅಂತಂದರೆ, ತುಂಬ ಎಫೆಕ್ಟ್ ಆಗ್ತಾ ಇದೆ, ತುಂಬ ಎಫೆಕ್ಟ್ ಆಗ್ತಾ ಇದೆ. ಅದರ ಸಲುವಾಗಿ ನೀವು ಈ ರೀತಿ ಫೋಟೋಸ್ಗಳನ್ನು ಮಾಡೋದು ಇಲ್ಲಿಗೆ ನಿಲ್ಲಿಸಿಬಿಡಿ. ಸೊ ಇದರಿಂದ ನಿಮ್ಮ ಅಕೌಂಟು ಎಲ್ಲದನ್ನು ಈ ಜೆಮಿನಿ ಆ್ಯಪು ಎಲ್ಲದನ್ನು ಲೀಕ್ ಮಾಡ್ತಾ ಇದೆ ಅಂತೆ. ನಿಮ್ಮ ರಿಯಲ್ ಫೋಟೋಗಳನ್ನು ತೊಗೊಂಡು ನಿಮ್ಮ ಅಕೌಂಟುಗಳನ್ನು ಲೀಕ್ ಮಾಡ್ತಾ ಇದೆ ಅಂತೆ. ಅದರ ಸಲುವಾಗಿ ಸೈಬರಲ್ಲಿಂದ ಎಲ್ಲ ಕಡೆ ಮೆಸೇಜ್ ಬರ್ತಾ ಇದೆ. ಸೊ ಈ ರೀತಿ ವಿಡಿಯೋಸ್ಗಳನ್ನು ಫೋಟೋಸ್ಗಳನ್ನು ಮಾಡೋದು AI ಆ್ಯಪ್ನಲ್ಲಿ ನಿಲ್ಲಿಸಿಬಿಡಿ, ಮಾಡಬೇಡಿ. ಸೊ ಇದರಿಂದ ನಾವು ಬಚಾವಾಗೋದು ಹೆಂಗಪ್ಪ, ಈಗ ನಾವು ಮಾಡಿಬಿಟ್ವಿ ಆಲ್ರೆಡಿ. ಇದರಿಂದ ನಾವು ಬಚಾವಾಗೋದು ಹೆಂಗಪ್ಪ ಅಂತಂದರೆ, ಸೊ ಬಚಾವಾಗೋಕ್ಕೂ ಸಹಿತ ಒಂದು ದಾರಿ ಇದೆ. ಸೊ ಬಚಾವು ಯಾವ ರೀತಿ ಆಗಬೇಕು ಅನ್ನೋದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿ. ಇಷ್ಟವಾದರೆ ತಪ್ಪದೆ ಲೈಕ್ ಮಾಡ್ಕೊಂಡು ನಮ್ಮ ಚಾನಲನ್ನು ಶೇರ್ ಮಾಡಿ. ಸೊ ನೀವು ಎಂದಾರ ಅರ್ಥ ಮಾಡ್ಕೊಂಡಿರುವ, ಸೊ ನೀವು ಸುಮ್ಮನೆ ಸಿಂಪಲ್ಲಾಗಿ ಹಾಫ್ ಫೋಟೋ ಕಳಿಸಿದ್ರೆ ಅದು ಫುಲ್ ಫೋಟೋನ ರೆಡಿ ಮಾಡಿ ಕೊಡುತ್ತೆ. ಸೊ ನಿಮ್ಮ ದೇಹದಲ್ಲಿ ಏನೇನಿದೆ ಎಲ್ಲದನ್ನು ನಿಮಗೆ ಅದು ರೆಡಿ ಮಾಡಿ ಕೊಡುತ್ತೆ. ನೀವು ಅರ್ಥ ಮಾಡ್ಕೊಂಡಿರ ಒಂದ್ಸಲ ಆದ್ರೆ, ನಾನು ಆ ಫೋಟೋ ಕಳಿಸಿದ್ದೆ, ಇದು ಹೆಂಗೆ ನಂದು ಫುಲ್ ಫೋಟೋ, ನಿಮ್ಮ ದೇಹ ಹೆಂಗಿರುತ್ತೆ ಹಂಗೆ ಬಂದಿರುತ್ತೆ. ನೋಡಿದಿರಲ್ವಾ ಎಷ್ಟು ಟೆಕ್ನಿಕ್ ಇದೆ ಅಂತೇಳಿ ಈ ರೆಮಿನಿ ಆ್ಯಪು. ಹಂಗಾಗಿ ಈ ರೆಮಿನಿ ಆ್ಯಪ್ಗೆ ಯಾರು ಫೋಟೋಸ್ಗಳನ್ನು ಕಳಿಸ್ಬೇಡಿ, ಎಡಿಟ್ ಮಾಡಬೇಡಿ. ಸೊ ಇದರಿಂದ ತುಂಬ ತೊಂದರೆ ಆಗುತ್ತೆ. ಇದರಿಂದ ನಿಮಗೆ ನಿಮ್ಮ ಅಕೌಂಟಿನಲ್ಲಿರುವಂಥ ಬ್ಯಾಲೆನ್ಸು ಮತ್ತು ಎಲ್ಲ ನೀವು ಯಾರ್ಯಾರು ಫೋಟೋ ಕಳಿಸ್ತೀರಿ ಎಲ್ಲರೂ ಬ್ಯಾಲೆನ್ಸು 3 ನಾಮ ಬರೋದಂತೂ ಗ್ಯಾರಂಟಿ. ಸೊ ಇದರಿಂದ ನೀವು ಈ ಕೂಡಲೇ ಬಚಾವಾಗಬೇಕಪ್ಪ ಅಂತಂದರೆ ಏನಿಲ್ಲ, ನೀವು ಫಸ್ಟು ನೀವು ಗೂಗಲ್ ಓಪನ್ ಮಾಡ್ಕೋಬೇಕಾಗತ್ತೆ. ಇಷ್ಟೇ ದಿನ ನೀವು ಕಳಿಸಿರ್ತೀರಲ್ಲ ಫೋಟೋಸ್ಗಳನ್ನು, ನೀವು ಗೂಗಲ್ ಓಪನ್ ಮಾಡ್ಕೊಂಡ್ಬಿಟ್ಟು ಗೂಗಲ್ನಲ್ಲಿ ಗೂಗಲ್ ಜೆಮಿನಿ ಆ್ಯಪ್ ಅಂತ ಸರ್ಚ್ ಮಾಡಿ ನೀವು ಫೋಟೋ ಕಳಿಸ್ತಿರ್ತೀರಲ್ವ, ಆ ಥರ ಹೋಗ್ಬಿಟ್ಟು ಇಲ್ಲಿ ನೀವು ಫೋಟೋ ಕಳಿಸ್ತಿರ್ತೀರಲ್ವ, ಫೋಟೋ ಕಳಿಸಿ ಎಡಿಟ್ ಮಾಡೋಕ್ಕೆ ಅಲ್ಲಿ ಹೋಗಿಬಿಟ್ಟು ನೀವು ಸಿಂಪಲ್ಲಾಗಿ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ನೀವು ಇಲ್ಲಿ ಮೇಲೆ ನಿಮಗೆ ಜೆಮಿನಿ ಬಗಲ 3 ಗೆರೆ ಕಾಣ್ತಿದ್ರು, ಈ ಗೆರೆ ಮ್ಯಾಗ ಕ್ಲಿಕ್ ಮಾಡಬೇಕಾಗತ್ತೆ. ಈ ಗೆರೆ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ತನಕ ಎಷ್ಟೆಷ್ಟು ಫೋಟೋಗಳನ್ನು ಕಳಿಸಿರಿ, ಎಷ್ಟೆಷ್ಟು ಹೆಸರುಗಳನ್ನು ಕಳಿಸಿರಿ ಅಂತೇಳಿ ಇಲ್ಲೆಲ್ಲ ನಿಮಗೆ ಲೀಸ್ಟ್ ಬರುತ್ತೆ ನೋಡಿ. ಇಲ್ಲೆಲ್ಲ ನಿಮಗೆ ಲೀಸ್ಟ್ ಬರುತ್ತೆ. ಈ ಲೀಸ್ಟ್ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಸೆಟ್ಟಿಂಗ್ ಅಂತಿದೆಯಲ್ವ, ಈ ಸೆಟ್ಟಿಂಗ್ ಮ್ಯಾಗ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ, ಈ ಸೆಟ್ಟಿಂಗ್ ಮ್ಯಾಗ ನೀವು ಕ್ಲಿಕ್ ಮಾಡಿ. ಈ ಸೆಟ್ಟಿಂಗ್ ಮ್ಯಾಗ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಸ್ಟ್ನೇ ಆಪ್ಷನ್ಸ್ ಮ್ಯಾಗ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಆಲ್ ಡಿಲೀಟ್ ಅಂತ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಡಿಲೀಟ್ ಅಂತಿದೆ ಅಲ್ವಾ, ಈ ಡಿಲೀಟ್ನ ನೀವು ಡಿಲೀಟ್ ಮಾಡಬೇಕಾಗತ್ತೆ. ಇದನ್ನು ಆಫ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಆಲ್ ಡಿಲೀಟು ಹೊಡೋದಬೇಕಾಗುತ್ತೆ. ಎಲ್ಲದನ್ನು ಡಿಲೀಟ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿ, ಇದನ್ನು ಆಫ್ ಮಾಡ್ಕೊರಿ. ಓಕೆನಾ, ಆಫ್ ಎಲ್ಲ ಡಿಲೀಟು ಅಷ್ಟು ಡಿಲೀಟ್ ಮಾಡಿದ ತಕ್ಷಣಕ್ಕೆ ನೋಡಿ, ಇಲ್ಲಿ ಎಷ್ಟೆಷ್ಟು ನೀವು ಕಳಿಸಿದ್ರಲ್ಲ ಫೋಟೋಸ್ಗಳನ್ನ ಎಲ್ಲದನ್ನ ನೀವು ಆಲ್ ಡಿಲೀಟ್ ಮಾಡ್ಕೋಬೇಕಾಗತ್ತೆ. ಈ ಡಿಲೀಟ್ನ ನೀವು ಮಾಡ್ಕೊಂಡ್ರಪ್ಪ ಅಂತಂದರೆ ನೀವು ಕಳಿಸಿರುವಂಥ ಫೋಟೋ ಆಯಿತು, ಯಾವುದೇ ಆಯಿತು, ಈ ಗೂಗಲ್ ಜೆಮಿನಿನಲ್ಲಿ ಯಾರಿಗೂ ಸಿಗಲ್ಲ, ನಿಮ್ಮ ಅಕೌಂಟು ಯಾಕಾಗಲ್ಲ. ಓಕೆನಾ, ಮತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಸ್ಟೆಪ್ ಇದೆ. ಸೊ ಇಲ್ಲೇ ಬಂದುಬಿಟ್ಟು ಮತ್ತೆ ಇಲ್ಲಿ ನಿಮಗೆ 3 ಗೆರೆ ಮ್ಯಾಗ ಕ್ಲಿಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಸೆಟ್ಟಿಂಗ್ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ಇಲ್ಲಿ ಕೆಳಗಡೆ ಸೇವ್ ಅಂತಿದೆ ಅಲ್ವಾ, ಇಲ್ಲೊಂದು ಆಪ್ಷನ್ಸ್ ಆನ್ ಇರುತ್ತೆ. ಈ ಆಪ್ಷನ್ಸ್ನ ಆಫ್ ಮಾಡ್ಕೊರಿ. ಈ ಆಪ್ಷನ್ಸ್ನ ಆಫ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮ್ಮ ಅಕೌಂಟು ಸೇಫ್ ಆಗಿರುತ್ತೆ, ಪಕ್ಕ ಸೇಫ್ ಆಗಿರುತ್ತೆ. ಈ ರೀತಿ ನೀವು ಎಲ್ಲರೂ ಎಷ್ಟೆಷ್ಟು ಫೋಟೋಗಳನ್ನು ಕಳಿಸಿರಿ, ಯಾರ್ಯಾರು ಫೋಟೋಗಳನ್ನು ಕಳಿಸಿರಿ, ನೀವು ಪರ್ಸ್ನಲ್ ಫೋಟೋಗಳನ್ನು ಕಳಿಸ್ಬೇಡಿ. ಎಡಿಟ್ ಮಾಡಿದರೆ ಏನಾಗೋದಿಲ್ಲ. ಸೊ ಇನ್ನು ಮುಂದಾದ್ರೂ ಎಡಿಟ್ ಮಾಡಿ, ಇಲ್ಲಂತೇನಿಲ್ಲ, ಎಡಿಟ್ ಮಾಡಿದ ತಕ್ಷಣಕ್ಕೇ ಇಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ಎಲ್ಲ ಬಂದುಬಿಟ್ಟು ಎಲ್ಲ ಡಿಲೀಟ್ ಮಾಡಬೇಕಾಗತ್ತೆ. ಎಡಿಟ್ ಮಾಡ್ಕೊಂಡು ಫೋಟೋ ಸೇವ್ ಮಾಡ್ಕೊಂಡ ತಕ್ಷಣಕ್ಕೆ ಎಲ್ಲದನ್ನು ನೀವು ಡಿಲೀಟ್ ಮಾಡಬೇಕಾಗತ್ತೆ. ಈ ರೀತಿ ನೀವು ಡಿಲೀಟ್ ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಅಕೌಂಟು ಸೇವ್ ಇರುತ್ತೆ, ನೀವು ಸೇವ್ ಇರ್ತೀರ. ಎಚ್ಚರದಿಂದ ಎಡಿಟ್ ಮಾಡಿ. ಓಕೆನಾ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊತೀನಿ. ಇಷ್ಟವಾದರೆ ತಪ್ಪದೆ ಲೈಕ್ ಮಾಡ್ಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಸಹಿತ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.